ಹಾಗಿದ್ರೆ ಯುದ್ಧ ಶುರುವಾಗತ್ತಾ? ನೋಡಿ ವೀಕ್ಷಕರೇ, ಪಾಕ್ ವಿರುದ್ಧ ಯುದ್ಧಾಭ್ಯಾಸ ಆರಂಭ ಮಾಡ್ತಾ ಭಾರತ ಇವತ್ತೊಂದು ಸೇನೆ ಟೀಸರ್ ಬಿಡುಗಡೆ ಮಾಡಿತ್ತು. ರೈತರಿಗೂ ಖಡಕ್ ಸಂದೇಶ ರವಾನೆ ಮಾಡಿದೆ BSF. ಅಟ್ಟಾರಿ ಗಡಿ ಭಾಗದ ರೈತರಿಗೆ BSF ಸಂದೇಶವನ್ನು ಕೊಟ್ಟಿದೆ. 2 ದಿನದಲ್ಲಿ ಬೆಳೆ ಕಟಾವು ಮಾಡಿ ಅಂತ BSF ಹೇಳಿದೆ. ಅತ್ತ ಪಾಕಿಸ್ತಾನ ಗಡಿಯಲ್ಲಿ ಹೆಚ್ಚುವರಿ ಸೈನ್ಯ ನಿಯೋಜನೆ ಮಾಡಿದೆ. ನೀವು ಎಷ್ಟು ಮಾಡ್ತೀರಿ ಗೊತ್ತಿರಿ, ನಿಮಗೆ ಕತ್ತೆ ನಿಲ್ಲಿಸಬೇಕಷ್ಟೇ. ನೀವು ಗಡಿಯತ್ತ ಸಾಗ್ತಾ ಇದೆ ಶಸ್ತ್ರಸಜ್ಜಿತ ಯುದ್ಧ ವಾಹನಗಳು. ವೈದ್ಯಕೀಯ ಸಿಬ್ಬಂದಿ ರಜೆ ರದ್ದು ಮಾಡಿದ ಆರ್ಮಿ. ವಿಶ್ವದ ಯಾವ ರಾಷ್ಟ್ರನೂ ಈ ಪಾಕಿಸ್ತಾನವನ್ನು ನಂಬೋದಿಲ್ಲ ರೀ. ಎಲ್ಲೇ ಮಾತುಕತೆ ಹೋದ್ರು ಕೂಡ ನೀವು ಆ ಭಿಕ್ಷುಕರನ್ನು ಕಳಿಸ್ಬೇಡ್ರಪ್ಪ ಅಂತ ಹೇಳ್ತಾರಂತೆ. ಎಲ್ಲ ಬಂದು ಇಲ್ಲಿ ಭಿಕ್ಷೆ ಬಿಡ್ತವೆ ಅಂತ. ಪಾಕಿಸ್ತಾನ ಜಗತ್ತಿಗೆ ಏನಾದರೂ ಎಕ್ಸ್ಪೋರ್ಟ್ ಮಾಡಿದರೆ ಅದು ಭಯೋತ್ಪಾದನೆ. ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನ ಕೈವಾಡ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆದರೂ ಪಾಕಿಸ್ತಾನದ ಧಿಮಾಕು ಕಡಿಮೆ ಆಗಿಲ್ಲ. ಯಾಕಂದರೆ ಅಲ್ಲಿ ಯಾರು ಸರ್ಕಾರ ನಡೆಸ್ತಾರಂತೆ ಗೊತ್ತಿರೋದಿಲ್ಲ. ಒಂದು ಅಲ್ಲಿ ಪ್ರಧಾನಿ ಇರ್ತಾರೆ, ಅವರು ಯಾವುದನ್ನು ಕೂಡ ಯಾವುದೇ ನೀತಿಯನ್ನು ಅವ್ರು ಮಾಡೋಂಗಿಲ್ಲ. ಅಲ್ಲಿ ಮೇಜರ್ ಜನರಲ್ ಇರ್ತಾನೆ, ಮಿಲಿಟ್ರಿ. ನಮ್ಮ ಪಾಕಿಸ್ತಾನಕ್ಕೆ ಬಂದು ಇನ್ವೆಸ್ಟ್ ಮಾಡಿ ಅಂತ ಅವನು ಕೇಳ್ಕೊತಾನೆ. ಈ ಮನುಷ್ಯನಿಗೇನು ಗೊತ್ತಿರೋದಿಲ್ಲ. ಆಮೇಲೆ ಈ ಪ್ರಧಾನಿಗಳೇನಾದರೂ ಶಾಂತಿ ಸ್ಥಾಪನೆ ಮತ್ತೊಂದು ಅಂತಾದರೆ ಅಲ್ಲಿ ಆ ಮಿಲಿಟ್ರಿ ಇದೆಯಲ್ಲ, ಮಿಲಿಟ್ರಿ ಮತ್ತು ISI, ಅದು ಈ ಜೈಷ್ ಎ ಮೊಹಮ್ಮದ್ ಆಮೇಲೆ 2-3 ಇದಿದೆ, ಅವರನ್ನು ಸಾಕ್ತಾ ಇರುತ್ತೆ. ಅವ್ರು ಹೇಳ್ದಂಗೆ ಕೇಳಬೇಕ್ರಿ ಇವರೆಲ್ಲ. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಇ ತೈಬಾ, ಆಮೇಲೆ ಬೇರೆ ಬೇರೆ ಇವರು ಡಿಸೈಡ್ ಮಾಡ್ತಾರೆ ನೀನೇನು ಮಾಡಬೇಕು, ನೀನೇನು ಮಾಡಬೇಕು ಅಂತ ಪರಿಸ್ಥಿತಿ ಪಾಕಿಸ್ತಾನದ. ಬನ್ನಿ ಒಂದು ರಿಪೋರ್ಟ್. ಕೈಲಾಗದವನು ಮೈಯೆಲ್ಲ ಪರಿಚಿಕೊಂಡಂತೆ ಅನ್ನೋ ಮಾತು ನೀವು ಕೇಳಿರ್ತೀರಿ. ಅಂತ ಅವನೊಬ್ಬನನ್ನ ತೋರಿಸ್ತೀವಿ ಬನ್ನಿ. ಭಾರತದ ದಾಳಿ ಎದುರಿಸೋಕೆ ನಾವು ರೆಡಿ. ಮತ್ತಷ್ಟು ಕೆರಳಿಸುತ್ತಿದ್ದಾನೆ ಶಹಬಾಜ್ ಶರೀಫ್. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕವೂ ಪಾಕಿಸ್ತಾನದ ಧಿಮಾಕು ಸೊಕ್ಕು ಕಡಿಮೆ ಆಗಿಲ್ಲ. ಪ್ರವಾಸಿಗರ ನರಮೇಧದ ಬಳಿಕ ಮೊದಲ ಬಾರಿಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಪ್ರತಿಕ್ರಿಯೆ ನೀಡಿದ್ದು ಭಾರತಕ್ಕೆ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. On the contrary, our eastern neighbor continues a pattern of exploitation, leveling baseless allegations and false accusations without credible investigation or verifiable evidence. The recent tragedy in Pahalgam is yet another example of this perpetual blame game, which must come to a grinding halt. ಸಿಂಧೂ ನದಿ ಒಪ್ಪಂದ ರದ್ದುಗೊಂಡ್ರೆ ರಕ್ತಪಾತ. ಭಾರತಕ್ಕೆ ಧಮಕಿ ಹಾಕುತ್ತಿದ್ದಾನೆ ಪಾಕಿಸ್ತಾನಿ ಪಪ್ಪು. और मैं सखर में इसी सिंधु दरिया के साथ खड़े होके भारत को कहना चाहूंगा कि सिंधु हमारा है और सिंधु हमारा रहेगा. या इस दरिया से हमारा पानी बहेगा या उनका खून बहेगा. अरे उनको बोलो अपना दिमाग मेंटल कंडीशन अपनी चेक करवा लें जाके, क्या क्या बयान दे रहे हैं. बहुत हो गया. ये तो पहले हमारी सरकारें थी कि इनके ऐसे जो हरकतें थी हम टॉलरेंस लेवल था. अब वो मोदी जी का जो उन्होंने कहा है बिहार में उसको देखिए. और वैसे अब आने वाले कुछ दिन वेट करिए. ಪ್ರಚೋದನೆ ಮಾಡುವ ಯಾರನ್ನೂ ಬಿಡುವುದಿಲ್ಲ. ಪಹಲ್ಗಾಮ್ ಮತಾಂತರ ವಿರುದ್ಧ ಯೋಗಿ ಗುಡುಗು. मोदी जी के नेतृत्व में ये नया भारत किसी को छेड़ता नहीं, लेकिन अगर किसी ने छेड़ा है तब उसको छोड़ेगा भी नहीं. ಪಾಕಿಸ್ತಾನಕ್ಕೆ ಖಡಕ್ ಪಾಠ ಕಲಿಸಲು ಭಾರತ ಸಿದ್ಧವಾಗಿದೆ. ಆದರೂ ಪಾಪಿ ರಾಷ್ಟ್ರ ಪಾಠವನ್ನಂತೂ ಕಲಿಯುತ್ತಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ಯುದ್ಧ ಶುರುವಾಗತ್ತಾ? ನೋಡಿ ವೀಕ್ಷಕರೇ, ಪಾಕ್ ವಿರುದ್ಧ ಯುದ್ಧಾಭ್ಯಾಸ ಆರಂಭ ಮಾಡ್ತಾ ಭಾರತ ಇವತ್ತೊಂದು ಸೇನೆ ಟೀಸರ್ ಬಿಡುಗಡೆ ಮಾಡಿತ್ತು. ರೈತರಿಗೂ ಖಡಕ್ ಸಂದೇಶ ರವಾನೆ ಮಾಡಿದೆ BSF. ಅಟ್ಟಾರಿ ಗಡಿ ಭಾಗದ ರೈತರಿಗೆ BSF ಸಂದೇಶವನ್ನು ಕೊಟ್ಟಿದೆ. 2 ದಿನದಲ್ಲಿ ಬೆಳೆ ಕಟಾವು ಮಾಡಿ ಅಂತ BSF ಹೇಳಿದೆ.
ಅತ್ತ ಪಾಕಿಸ್ತಾನ ಗಡಿಯಲ್ಲಿ ಹೆಚ್ಚುವರಿ ಸೈನ್ಯ ನಿಯೋಜನೆ ಮಾಡಿದೆ. ನೀವು ಎಷ್ಟು ಮಾಡ್ತೀರಿ ಗೊತ್ತಿರಿ ನಿಮಗೆ. ಕತ್ತೆ ನಿಲ್ಲಿಸಬೇಕಷ್ಟೇ ನೀವು. ಗಡಿಯತ್ತ ಸಾಗ್ತಾ ಇದೆ ಶಸ್ತ್ರಸಜ್ಜಿತ ಯುದ್ಧ ವಾಹನಗಳು. ವೈದ್ಯಕೀಯ ಸಿಬ್ಬಂದಿ ರಜೆ ರದ್ದು ಮಾಡಿದ ಆರ್ಮಿ. ವಿಶ್ವದ ಯಾವ ರಾಷ್ಟ್ರನೂ ಈ ಪಾಕಿಸ್ತಾನವನ್ನು ನಂಬೋದಿಲ್ಲ ರೀ. ಎಲ್ಲೇ ಮಾತುಕತೆ ಹೋದರೂ ಕೂಡ ನೀವು ಆ ಭಿಕ್ಷುಕರನ್ನು ಕಳಿಸ್ಬಿಟ್ರಪ್ಪ ಅಂತ ಹೇಳ್ತಾರಂತೆ. ಎಲ್ಲ ಬಂದು ಇಲ್ಲಿ ಭಿಕ್ಷೆ ಬಿಡ್ತವೆ ಅಂತ. ಪಾಕಿಸ್ತಾನ ಜಗತ್ತಿಗೆ ಏನಾದರೂ ಎಕ್ಸ್ಪೋರ್ಟ್ ಮಾಡಿದರೆ ಅದು ಭಯೋತ್ಪಾದನೆ. ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನ ಕೈವಾಡ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆದರೂ ಪಾಕಿಸ್ತಾನದ ಧಿಮಾಕು ಕಡಿಮೆ ಆಗಿಲ್ಲ. ಯಾಕಂದರೆ ಅಲ್ಲಿ ಯಾರು ಸರ್ಕಾರ ನಡೆಸ್ತಾನಂತೆ ಗೊತ್ತಿರೋದಿಲ್ಲ. ಒಂದು ಅಲ್ಲಿ ಪ್ರಧಾನಿ ಇರ್ತಾರೆ. ಅವರು ಯಾವುದನ್ನು ಕೂಡ ಯಾವುದೇ ನೀತಿಯನ್ನು ಅವ್ರು ಮಾಡೋಂಗಿಲ್ಲ. ಅಲ್ಲಿ ಮೇಜರ್ ಜನರಲ್ ಇರ್ತಾನೆ, ಮಿಲಿಟ್ರಿ. ನಮ್ಮ ಪಾಕಿಸ್ತಾನಕ್ಕೆ ಬಂದು ಇನ್ವೆಸ್ಟ್ ಮಾಡಿ ಅಂತ ಅವನು ಕೇಳ್ಕೊತಾನೆ. ಈ ಮನುಷ್ಯನಿಗೇನು ಗೊತ್ತಿರೋದಿಲ್ಲ. ಆಮೇಲೆ ಈ ಪ್ರಧಾನಿಗಳೇನಾದರೂ ಶಾಂತಿ ಸ್ಥಾಪನೆ ಮತ್ತೊಂದಂತಾದರೆ ಅಲ್ಲಿ ಆ ಮಿಲಿಟ್ರಿ ಇದೆಯಲ್ಲ, ಮಿಲಿಟ್ರಿ ಮತ್ತು ISI ಅದು ಈ ಜೈಷ್ ಎ ಮೊಹಮ್ಮದ್ ಆಮೇಲೆ 2-3 ಇದಿದೆ, ಅವರನ್ನು ಸಾಕ್ತಾ ಇರುತ್ತೆ. ಅವ್ರು ಹೇಳ್ದಂಗೆ ಕೇಳಬೇಕ್ರಿ ಇವರೆಲ್ಲ. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಇ ತಯ್ಯಬಾ, ಆಮೇಲೆ ಬೇರೆ ಬೇರೆ ಇವರು ಡಿಸೈಡ್ ಮಾಡ್ತಾರೆ ನೀನೇನು ಮಾಡಬೇಕು ನೀನೇನು ಮಾಡಬೇಕು ಅಂತ ಪರಿಸ್ಥಿತಿ ಪಾಕಿಸ್ತಾನದ. ಬನ್ನಿ ಒಂದು ರಿಪೋರ್ಟ್. ಕೈಲಾಗದವನು ಮೈಯೆಲ್ಲ ಪರಿಚಿಕೊಂಡಂತೆ ಅನ್ನೋ ಮಾತು ನೀವು ಕೇಳಿರ್ತೀರಿ. ಅಂತ ಅವನೊಬ್ಬನನ್ನ ತೋರಿಸ್ತೀವಿ ಬನ್ನಿ. ಭಾರತದ ದಾಳಿ ಎದುರಿಸೋಕೆ ನಾವು ರೆಡಿ. ಮತ್ತಷ್ಟು ಕೆರಳಿಸುತ್ತಿದ್ದಾನೆ ಶಹಬಾಜ್ ಶರೀಫ್. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕವೂ ಪಾಕಿಸ್ತಾನದ ಧಿಮಾಕು ಸೊಕ್ಕು ಕಡಿಮೆ ಆಗಿಲ್ಲ. ಪ್ರವಾಸಿಗರ ನರಮೇಧದ ಬಳಿಕ ಮೊದಲ ಬಾರಿಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಪ್ರತಿಕ್ರಿಯೆ ನೀಡಿದ್ದು ಭಾರತಕ್ಕೆ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. On the contrary, our eastern neighbor continues a pattern of exploitation, leveling baseless allegations and false accusations without credible investigation or verifiable evidence. The recent tragedy in Pahalgam is yet another example of this perpetual blame game, which must come to a grinding halt. ಸಿಂಧೂ ನದಿ ಒಪ್ಪಂದ ರದ್ದುಗೊಂಡ್ರೆ ರಕ್ತಪಾತ. ಭಾರತಕ್ಕೆ ಧಮಕಿ ಹಾಕುತ್ತಿದ್ದಾನೆ ಪಾಕಿಸ್ತಾನಿ ಪಪ್ಪು. और मैं सखर में इसी सिंधु दरिया के साथ खड़े होके भारत को कहना चाहूंगा कि सिंधु हमारा है और सिंधु हमारा रहेगा. या इस दरिया से हमारा पानी बहेगा या उनका खून बहेगा. अरे उनको बोलो अपना दिमाग मेंटल कंडीशन अपनी चेक करवा लें जाके, क्या क्या बयान दे रहे हैं. बहुत हो गया. ये तो पहले हमारी सरकारें थी कि इनके ऐसे जो हरकतें थी हम टॉलरेंस लेवल था. अब वो मोदी जी का जो उन्होंने कहा है बिहार में उसको देखिए. और वैसे अब आने वाले कुछ दिन वेट करिए. ಪ್ರಚೋದನೆ ಮಾಡುವ ಯಾರನ್ನೂ ಬಿಡುವುದಿಲ್ಲ. ಪಹಲ್ಗಾಮ್ ಮತಾಂಧರ ವಿರುದ್ಧ ಯೋಗಿ ಗುಡುಗು. मोदी जी के नेतृत्व में ये नया भारत किसी को छेड़ता नहीं, लेकिन अगर किसी ने छेड़ा है तब उसको छोड़ेगा भी नहीं. ಪಾಕಿಸ್ತಾನಕ್ಕೆ ಖಡಕ್ ಪಾಠ ಕಲಿಸಲು ಭಾರತ ಸಿದ್ಧವಾಗಿದೆ. ಆದರೂ ಪಾಪಿ ರಾಷ್ಟ್ರ ಪಾಠವನ್ನಂತೂ ಕಲಿಯುತ್ತಿಲ್ಲ. ನ್ಯೂಸ್